ಎಲ್ಲವೂ ಚೆನ್ನಾಗಿತ್ತು ಸರ್. ಒಂದು ಲೆವೆಲಿಗೆ ಏನೋ ಖುಷಿಯಾಗಿದ್ದೀನಿ ನಾನು ಅನ್ನೋ ಹಂತದಲ್ಲೇ ಮಗಳಿಗೊಂದು ಆಕ್ಸಿಡೆಂಟ್ ಆಗುತ್ತೆ. ಆ ಟೈಮು ನೀವು ಪಾಸ್ ಮಾಡಿದ್ದು ಹೇಗೆ ಸರ್? ಆ ಸಂದರ್ಭ ಹೇಗಿತ್ತು? ಅದು ನೋವಿನ ಕ್ಷಣ ಇವತ್ತಿಗೂ ಕೂಡ ನನಗೆ ಗೊತ್ತಿರೋ ಹಾಗೆ ಹೆಣ್ಮಕ್ಳು ಯಾವತ್ತಿಗೂ ಕೂಡ ತಂದೆಗೆ ಅಟ್ಯಾಚ್ ಆಗಿರ್ತಾರೆ. ಸೊ ನಿಮ್ಮ ಮಗಳಂದರೆ ಬಹಳ ಪ್ರೀತಿ. ಆ ದಿನ ಹೇಗಿತ್ತು ಸರ್? ಅದು ತುಂಬ ಒಂದು ಟ್ರ್ಯಾಜಿಡಿ. ಒಂದು ಫೈನ್ ಮಾರ್ನಿಂಗು ಹಿಂದಿನ ದಿವಸ ರಾತ್ರಿ ನಾನು, ನನ್ನ ತಂಗಿ ಜೈ ಜಗದೀಶು, ಅವ್ರ ಮಕ್ಕಳು ಎಲ್ಲ ಜೈ ಜಗದೀಶ್ ಎಲ್ಡರ್ ಡಾಟರ್ದು ಬರ್ತ್ಡೇ ಪಾರ್ಟಿ ಯಲಹಂಕದ ಹತ್ರ ಒಂದು ಕ್ಲಬ್ಬಲ್ಲಿ ಮಾಡಿದರು. ಸೊ ನಾವು ಊಟ ಗೀಟ ಮಾಡಿಕೊಂಡು 12:30 ಹೊರಟುಬಿಟ್ವಿ. ಸರಿ, ಅವ್ರು ಬಂದರೆ ಅವರು ನಮ್ಮ ಮುನ್ನಿ ಮಕ್ಕಳು ನನ್ನ ಮಗಳಿಗೆ ತುಂಬ ಕ್ಲೋಸ್. ಅಂಕಲ್ ಇಲ್ಲ, ನಾವು ಕರ್ಕೊಂಬರ್ತೀವಿ ಬೆಳಗ್ಗೆ ಅಂಥೇಳಿ ಇದು ಮಾಡಿದ್ರು. ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಫೋನ್ ಬಂದಾಗ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದಾಗ ಫಸ್ಟು ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ಆಕ್ಸಿಡೆಂಟ್ ಆಗಿದೆ ಅಂತ. ನಾನು ಏನೋ ನಾರ್ಮಲ್ ಆಕ್ಸಿಡೆಂಟ್ ಆಗಿದೆ ಅನ್ಕೋಣ. ಅಲ್ಲಿ ಹೋದಾಗಲೇ ಡಾಕ್ಟ್ರ್ ಹೇಳಿದಾಗಲೇ ಗೊತ್ತಾಗಿದ್ದು ಈ ಥರ ಇಂಜುರಿ ಆಗಿದೆ, ಆಪ್ರೇಷನ್ ಮಾಡಬೇಕಂತ. ಅದು ಒಂದು ತುಂಬ ದೊಡ್ಡ ಎಫೆಕ್ಟ್ ಆಯಿತು ನಮಗೆ. ಏಕೆಂದರೆ ಏನೇ ಆಗಲಿ ಅವಳು ತುಂಬ ಆ್ಯಕ್ಟಿವ್. ಅವಳು ಬಿಗ್ ಬಾಸ್ಗೆ ಹೋಗಿದ್ಲು, ಸಿನಿಮಾ ಮಾಡಬೇಕು ಅಂತಿದ್ಲು, ಅಂಬರೀಷಂಗೆ ಹೋಗೆಲ್ಲ ಕತೆ ಹೇಳಿದ್ಲು. ಅಂಬರೀಷ ಏನೇ ನಿನ್ನ ಮಗಳಿಗೂ ಡೈರೆಕ್ಟ್ ಮಾಡುತ್ತೀರಾಳೆ ಅಂತೀನಿ ನನಗೆ ಅಂತ. ಹಾಗೆ ಇತ್ತು. ಅದು ಸಡನ್ನಾಗಿ ಒಂದು ಶಾಕ್ ಆಯಿತು. ಮತ್ತೆ ಮಗು ಆದರು ಸರ್ ಮನೆಗೆ, ಮತ್ತೆ ಮಗು ಥರನೇ ಇದ್ದರು ಮನೆಯಲ್ಲಿ. ಆಗ ನೀವು ಇದ್ಲು ನಮಗೆ. ಈಗ ಶೀ ಈಸ್ ಆಲ್ ರೈಟ್ ಈಗ. ಬಟ್ ಅಲ್ಲಿ ಅದನ್ನು ನೋಡಬೇಕಲ್ಲ ಆ್ಯಸ್ ಎ ಫಾದರ್, ಅದೊಂಥರ ಪೇಯ್ನ್ಫುಲ್ಲೇ ನೋಡೋದಕ್ಕೆ. ಓಡಾಡ್ಕೊಂಡಿದ್ದವಳು ಸಡನ್ನಾಗಿ ಬೆಡ್ ರಿಡನ್ ಆಗಿ ಈಗ ಅವಳು ಸ್ವಲ್ಪ ಓಡಾಡ್ತಾ ಇದ್ದಾಳೆ. ಮೊದಲಾದ್ರೆ ಹೊರಗಡೆನೂ ಬರೋಕ್ಕೆ ಕಷ್ಟ ಆಗ್ತಿದೆ. ಇವಾಗೆಲ್ಲ ಗಿಜೆಕ್ಷನ್ಗೆಲ್ಲ ಬರ್ತಾಳೆ. ನಮ್ಮ ಜೊತೆಲೆಲ್ಲ ಎಲ್ಲರೂ ಹೋದ್ರೆ ನಾವು ಕರ್ಕೊಂಡು ಹೋಗ್ತೀವಿ. ಈಗ ಇಂಪ್ರೂವ್ ಆಗ್ತಾ ಇದ್ದಾಳೆ.